ಸ್ಟಾರ್ಟ್ ಟಾಕಿಂಗ್. ಚಂದ್ರು ತೋರ್ಸ ನೀವು ಮೀಸಾಗಿಲ್ಲ ಬಿಳಿ ಬೀಸೆ ಬಂದ್ಬಿಟ್ಟೈತೆ ಅವ್ರಿಗೆ. ಯಾಕೆ ಏನಾಯ್ತು ಅಮ್ಮ ಟ್ರೈನಲ್ಲಿ ಈ ಟ್ರೈನ್ ಹಾಕ್ಬೋಗ ನನಗೆ ಆ ಟ್ರೈನ್ ಹೆಸರು ಗೊತ್ತೀಯ ಹೋಗ ಗುಂಡ ಡ್ಯಾನ್ಸ್ ಅಂತ ಗುಂಡ ಡ್ಯಾನ್ಸ್ ಹೇ ಗುಂಡ ಡ್ಯಾನ್ಸ್ ಮಾಡೋ. ಹಾಂ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಭಾನುವಾರ ಭೀಮ್ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳ್ತಾ ಇದ್ರು ಹಸ್ಬೆಂಡ್. ಹಾಗಾಗಿ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನಿಗೆ ಬಂದು ಇವಾಗ ಟ್ರೈನ್ ಹತ್ಕೊಂಡ್ವಿ. ಬಂಗಾರಪೇಟೆ ಹೋಗ್ತಾ ಇದ್ದೀವಿ. ಇವಾಗ ಬಂಗಾರಪೇಟೆ ರೀಚ್ ಆದ್ವಿ. ಎಷ್ಟು ಜನ ಅಂದರೆ ಅಲ್ಲಿ ಇಳಿಯೋದಕ್ಕೆ ನೋಡಬೇಕು, ತುಂಬ ಜನ ಅಂದರೆ ತುಂಬ ಜನ. ಅಲ್ಲಿ ಇಳಿಯೋದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತು. ಡೈಲಿ ಕೂಡ ಹೀಗೆ ಓಡಾಡ್ತಾರಂತೆ ಇಲ್ಲಿಂದ ಟ್ರೈನ್ಗೆ. ತುಂಬ ಜನ ಆಫೀಸ್ ವರ್ಕ್ಗೆಲ್ಲ ಅಷ್ಟೇ ಎಲ್ಲರೂ ಟ್ರೈನಲ್ಲೇ ಬರೋದು. ಹಾಗಾಗಿ ಟ್ರೈನ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಫ್ ಆನ್ ಅವರ್ ಒಂದು 1 ಅವರ್ಗೊಂದು ಹೋಗ್ತಾನೆ ಇರ್ತವೆ. ಆರಾಮಾಗಿ ಜರ್ನಿ ಮಾಡ್ಬೋದು. ಇವಾಗ ಬಂದ್ವಿ. ಅಲ್ಲಿ ಸೀಬೆಹಣ್ಣು, ನೇಳೆಹಣ್ಣು ಎಲ್ಲ ಮಾರ್ತಾಯಿದ್ರು. ಎಲ್ಲರೂ ಇಲ್ಲಿ ಬಂದವರೆಲ್ಲ ಅಲ್ಲಿ ಸೀಬೆಹಣ್ಣು ತೊಗೊಂಡೇ ಹೋಗ್ತಾಯಿದ್ರು. ನಾವು ಕೂಡ ತೊಗೊಳ್ಳೋಣ, ಫ್ರೆಶ್ ಆಗಿದೆ, ಮಕ್ಳಿಗೆ ಇಷ್ಟ ಅಲ್ವಾ ಅಂದ್ಬಿಟ್ಟು ನಾವು ಕೂಡ ತೊಗೊಂಡ್ವಿ. 20 ರುಪೀಸ್ಗೆ 5 ಇಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಾದರೆ 70 ರುಪೀಸ್ 80 ರುಪೀಸ್ kg ಅಂತಾರೆ. ಹಾಗಾಗಿ ತೊಗೊಂಡ್ವಿ. ಮಕ್ಕಳಂತೂ ಅಲ್ಲೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಒರೆಸ್ಕೊಂಡು. ಓಕೆ ತಿನ್ನಿಪ್ಪ ಅಂದ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಬಸ್ ಎಷ್ಟು ಗಂಟೆಗಿದೆ, ಡೈರೆಕ್ಟ್ ಇದೆಯಾ ಬಂಗಾರ ತಿರುಪತಿಗೆ ಅನ್ನೋದು ಗೊತ್ತಿಲ್ಲ. ಬಟ್ ನೋಡಬೇಕು, ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಟಿಫನ್ ಕೂಡ ಮಾಡಿಲ್ಲ ಇವತ್ತು. ಬಸ್ಸಲ್ಲಿ ಹೋಗ್ಬೇಕಲ್ಲ, ತಲೆ ಸುತ್ತ ಬಂದರೆ ಅಂತ ನನಗೆ ಭಯ. ಹಾಗಾಗಿ ಇವರು ಹೋಟ್ಲಿಗೆ ಹೋಗ್ತೀನಿ ಅಂದರು. ಅವರಿಗೂ ಕೂಡ ನಾನು ಬರಲ್ಲ ಅಂದ್ಬಿಟ್ಟು ಅವರು ಹೋಗಲಿಲ್ಲ. ಹಾಂ ಅಪ್ಪ ಕೇಳು. ಓ ಚೀನಿ ಎರಡೆರಡ ಬರಲ್ಲ. ಓಕೆ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇತ್ಮಂಗಲಗೆ ಹೋಗಿ ಅಲ್ಲಿಂದ ಬಸ್ ಸಿಗುತ್ತೆ ಅಂದರು. ಚಂದ್ರು ಬೇಡ, ಮುಳ್ಬಾಗ್ಲು ಬಸ್ ಬರುತ್ತೆ, ಡೈರೆಕ್ಟ್ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಕ್ಯಾಟ್ ಇತ್ತಪ್ಪ ಅಂಗಡಿ ಹತ್ರ. ನನ್ನ ಮಕ್ಕಳು ಅದನ್ನು ನೋಡಿಬಿಟ್ಟು, ಅದು ನಾನು ಸಿಗಲ್ಲ ಅಂದ್ಕೊಂಡೆ. ಬಟ್ ಅದು ನಾವು ಹತ್ರ ಹೋದ್ರೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ರೂಢಿಯಾಗಿದೆ ಎಲ್ಲರಿಗೂ ಅಂದ್ಬಿಟ್ಟು ನಾನು ಸುಮ್ಮನೆ ಟಚ್ ಮಾಡಿದೆ. ಇವರಂತೂ ಎತ್ಕೊಂಡು ಅದನ್ನು ಎಲ್ಲ ಮಾಡಿದ್ರು. ಎಷ್ಟು ಕ್ಯೂಟಾಗಿತ್ತು. ಸೊ ಎಲ್ಲರೂ ಕುತ್ಕೊಂಡು ಅದನ್ನು ಚೆನ್ನಾಗಿ ಆಟ ಆಡಿಸ್ಕೊಂಡ್ವಿ. ಬಸ್ ಬರಲಿಲ್ವಲ್ಲ, ಇನ್ನೇನು ಟೈಮ್ ಪಾಸ್ ಆಗುತ್ತೆ. ಮೊದಲೇ ನನ್ನ ಮಕ್ಕಳಿಗೆ ನಾಯಿ ಬೇಕು ಅಂದರೆ ತುಂಬ ಇಷ್ಟ. ಅದನ್ನು ಬಿಡ್ತಾನೇ ಇಲ್ಲ. ಮಮ್ಮಿ ಎತ್ಕೊಂಡು ಹೋಗ್ಬಿಡೋಣ ಮನೆಗೆ ಅಂತ ಇವ್ರ ಪ್ಲ್ಯಾನು. ಬೇಡಮ್ಮ ಹೊಡಿತಾರೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಬಸ್ ಸಿಕ್ತು. ಬಸ್ ಬಂತು. ಬಸ್ ಅಂದರೆ ಕೋಟಿಲಿಂಗೇಶ್ವರಗೆ ಸಿಕ್ತು. ಬೇತಮಂಗಲ ಅದು ಎಲ್ಲ ಹೊರಟೋದ್ವು. ಫಸ್ಟು ಎಷ್ಟೊಂದು ಬಸ್ ಇದ್ದು ನಾವು ಮಿಸ್ ಮಾಡ್ಕೊಂಡ್ವಿ. ಇವಾಗ ಬೇತಮಂಗಲಕ್ಕೆ ಸಿಕ್ಕಿಲ್ಲ ಅಂತ ಕೋಟಿಲಿಂಗೇಶ್ವರಕ್ಕೆ ಹತ್ಕೊಂಡಿದ್ದೀವಿ. ಆಟ ನೋಡಿ, ಬಂಗಾರ ತಿರುಪತಿಗೆ ಡೈರೆಕ್ಟ್ ಬಸ್ ಇಲ್ಲ. ಈಗ ಬೇತಮಂಗಲಗೆ ಹೋಗ್ಬೇಕಂತ ಅಲ್ಲಿಗೂ ಬಸ್ ಸಿಗಲಿಲ್ಲ. ಈಗ ಕೋಟಿಲಿಂಗೇಶ್ವರ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಆಗುತ್ತೆ. ಮತ್ತೆ ಬೇಡ ಅಷ್ಟು ದೂರ ಅಂತಿದ್ದೀವಿ. ನೋಡೋಣ ಏನಾಗುತ್ತೆ. ಕೇಳ್ಕೊಬರಕ್ಕೆ ಹೋಗಿದ್ದಾರೆ, ಆಟೋದಲ್ಲಿ ಹೋಗೋಣ ಹಂಗೆ ಹಿಂಗೆ ಅಂತ. ನೋಡೋಣ. ಎಲ್ಲೋಯ್ತು ಕ್ಯಾಟು? ಹುಡು ಬಾಯಲ್ಲಿ ಎಲ್ಲೋಯ್ತು ಕ್ಯಾಟು? ಬಿಟ್ಬಂದ್ಬಿಟ್ಟ ಬಾ. ನೋಡಿ ಫ್ರೆಂಡ್ಸ್, ಇವಾಗ ಕೋಟಿಲಿಂಗೇಶ್ವರ ಹತ್ರ ಬಂದು ಇಳಿದಿದ್ದೀವಿ. ಎಂಟ್ರೆನ್ಸ್ ಹತ್ರನೇ ನಿಂತಿದ್ದೀವಿ. ನಾನು ಬೇಡ ಬಂಗಾರ ತಿರುಪತಿ, ಇಲ್ಲೇ ಹೋಗ್ಬಿಡೋಣ ಅಂದೆ. ಚಂದ್ರು ಬೇಡ, ನೋಡಿದ್ದೀವಿ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ಮೇಲೆ ಅಲ್ಲಿಗೆ ಹೋಗೋಣ, ಸುಮ್ಮನೆ ಇರು, ಎಷ್ಟು ಸಲ ಹೋಗ್ತೀಯ. ತುಂಬ ರಶ್ ಅಂದರೆ ಕೋಟಿಲಿಂಗೇಶ್ವರ ಒಳಗೆ ಕ್ಯೂ ಸಿಸ್ಟಮ್ ಆಗಿಬಿಟ್ಟಿದೆ. ವೆಹಿಕಲ್ಸ್ ಅಷ್ಟು ರಶ್ ಇದೆ. ಇವತ್ತು ರಜಾ ಇದೆ, ಹೆಂಗಿದ್ರು ಅಮಾವಾಸ್ಯೆ ಅಂತ ತುಂಬ ಜನ ಹೋಗ್ತಿದ್ರು. ಬಸ್ ಅಂತೂ ಬರಲಿಲ್ಲ. ಐಸ್ ಕ್ರೀಮ್ ತಿನ್ನಿಸ್ತಾರೆ ನಮ್ಮ ಮನೆಯವರು ಅಲ್ವೇನ್ರಿ? ಈ ಥರನೇ ಬಸ್ ಬಂತು. ಚಿನಿ ಬಸ್ಸು ಯಾವುದೋ ಬೇತಮಂಗಲ ಇರಬೇಕು. ಹಾಂ ಬಾ. ಈ
ಕೋಟಿಲಿಂಗೇಶ್ವರ ಮುಂದೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಮುಳುಬಾಗ್ಲು ಬಸ್ ಬಂತು. ಮುಳುಬಾಗ್ಲು ಬಸ್ ಹತ್ತಿ 12 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಬಂಗಾರ ತಿರುಪತಿಗೆ ಒಂದು 10-15 ನಿಮಿಷದಲ್ಲಿ ತಂದು ಬಿಡ್ತಾರೆ. ಅದು ಎಂಟ್ರೆನ್ಸಲ್ಲೇ ತಂದು ಬಿಡ್ತಾರೆ. ನಾವು ಮತ್ತೆ ಆಟೋ ಹತ್ತೋದಾಗಲಿ ಬಸ್ ಹತ್ತೋದಾಗಲಿ ಏನೂ ಇರೋದಿಲ್ಲ. ಆರಾಮಾಗಿ ಬರ್ಬೋದು. ತುಂಬ ಹತ್ರನೇ ಅನಿಸುತ್ತೆ. ಬಂಗಾರಪೇಟೆಯಿಂದ ತುಂಬ ನಿಯರೆಸ್ಟ್. ಬಸ್ ಫೆಸಿಲಿಟಿ ಅಂತೂ ತುಂಬಾ ಇದ್ದಾವೆ. ಒಂದೇ ಸಮ ಬಸ್ ಓಡಾಡ್ತಾನೆ ಇರುತ್ತೆ. ಆರಾಮಾಗಿ ಬಂಗಾರಪೇಟೆ ತನಕ ಟ್ರೈನಲ್ಲಿ ಬಂದು ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮಕ್ಳಿಗೂ ಕೂಡ ಖುಷಿ ಅನಿಸುತ್ತೆ. ಬೆಟ್ಟ ಇರೋದ್ರಿಂದ ಹೋಗ್ಬೋದು. ನೋಡಿ, ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ, ಗುಟ್ಟಹಳ್ಳಿ, ಇದು ಕೋಲಾರ ಜಿಲ್ಲೆ ಬರುತ್ತೆ. ಈ ಥರ ತುಂಬಾ ಚೆನ್ನಾಗಿದೆ. ಕೋಲಾರ ಅಂದರೆ ಚಿನ್ನದ ಗಣಿ ಇರೋ ಜಾಗ ಅಲ್ವಾ. ಚಿನ್ನದ ಗಣಿ ಅಂದರೆ ಬಂಗಾರನೇ ಅಲ್ವಾ. ಹಾಗಾಗಿ ಇದಕ್ಕೆ ಬಂಗಾರ ತಿರುಪತಿ ಅಂತ ಹೆಸರು. ವೆಂಕಟೇಶ್ವರ ಚಿನ್ನ ಇರೋ ಜಾಗದಲ್ಲಿ ಬಂದು ನೆಲೆಸಿರೋದ್ರಿಂದ ಬಂಗಾರು ತಿರುಪತಿ ಅಂತ ಇದು ಹೆಸರುವಾಸಿಯಾಗಿದೆ. ಇಲ್ಲಿ ಒಂದು ಪುಷ್ಕರಣಿ ಕೂಡ ಇದೆ. ಇವಾಗ ಅಲ್ಲಿ ಹೋಗಿ ಕಾಲು ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಫಸ್ಟು ವರಾಹಸ್ವಾಮಿದು ಟೆಂಪಲ್ ಇದೆ, ಅಲ್ಲೇ ಪುಷ್ಕರಣಿ ಮುಂದೆನೇ ಇದೆ. ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಕೈ ಮುಗಿದು ಆಮೇಲೆ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡೋಣ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಪುಟ್ಟು ಬೆಟ್ಟಗಳು, ತುಂಬಾ ದೊಡ್ಡ ಬೆಟ್ಟನೂ ಅಲ್ಲ. ಹತ್ತಬೇಕು, ತುಂಬ ಕಷ್ಟ ಆಗುತ್ತೆ ಅನ್ನೋ ಥರನೂ ಇಲ್ಲ. ತುಂಬಾ ಚೆನ್ನಾಗಿದೆ. ಪುಟ್ಟು ಬೆಟ್ಟಗಳು. ಮಕ್ಕಳಿಗಂತೂ ತುಂಬಾ ಖುಷಿಯಾಯಿತು. ನೋಡ್ಲಿಕ್ಕಂತೂ ಕಣ್ಣಿಗೊಂಥರ ಹಬ್ಬ ಅಂತಲೇ ಇತ್ತು. ನಾವು ದೊಡ್ಡ ತಿರುಪತಿಗೆ ಎಲ್ಲರೂ ಕೂಡ ಯಾವಾಗಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ನಮ್ಮ ಭರತಖಂಡದಲ್ಲಿ 108 ತಿರುಪತಿಗಳು ನಿರ್ಮಾಣ ಆಗಿದೆ ಅಂತೆ ಆಲ್ರೆಡಿ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಹಾಗಾಗಿ ಆ ತಿರುಪತಿ, ದೊಡ್ಡ ತಿರುಪತಿ ಸ್ವಲ್ಪ ದೊಡ್ಡದಾಗಿರ್ಬೋದು, ಬಟ್ ಇದು ಸ್ವಲ್ಪ ಅದೇ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಚಿಕ್ಕ ಬೆಟ್ಟದಲ್ಲಿ ನಮ್ಮ ತಿರುಪತಿ ವೆಂಕಟೇಶ್ವರ ಎಷ್ಟು ಚೆನ್ನಾಗಿ ಬಂದು ನಿಲ್ಲಿಸಿದಾನಲ್ವ. ನೋಡಿ, ಇಲ್ಲಿ ವರಾಹ ಸ್ವಾಮಿಗೆ ಬಂದು ಕೈ ಮುಗಿದು ಮಂಗಳಾರತಿ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನವಗ್ರಹ ಇದೆ. ಫಸ್ಟು ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಬೆಟ್ಟ ಹತ್ತೋಕ್ಕೆ ಶುರು ಮಾಡೋಣ. ಬೆಟ್ಟ ಹತ್ತೋಕ್ಕೆ ಮುಂಚೆ ನಾವು ಬಂಗಾರ ತಿರುಪತಿ ಬಗ್ಗೆ ಸ್ವಲ್ಪ ಒಂದು ಚಿಕ್ಕದಾಗಿ ಕಥೆನ ತಿಳ್ಕೊಂಬಿಡೋಣ ಅಲ್ವಾ ಫ್ರೆಂಡ್ಸ್. ಬಂಗಾರ ತಿರುಪತಿಯಲ್ಲಿ ವೆಂಕಟೇಶ್ವರ ಹೇಗೆ ಬಂದು ನಿಲ್ಲಿಸ್ತಾ ಅಂದರೆ, ಭೃಗು ಮಹರ್ಷಿಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ. ಭೃಗು ಮಹರ್ಷಿಗಳು ಕಾಲಲ್ಲಿ ಜ್ಞಾನ ನೇತ್ರ ಅಂತ ಒಂದು ಕಣ್ಣಿತ್ತಂತೆ. ಆ ಕಣ್ಣಲ್ಲಿ ತುಂಬ ಅಹಂಕಾರ, ಕೋಪ ಅದನ್ನೆಲ್ಲ ತುಂಬಿಕೊಂಡಿದ್ರಂತೆ ಅವರು ಆ ಕಣ್ಣಲ್ಲಿ. ಒಂದು ದಿನ ಅವರು ಕೈಲಾಸಕ್ಕೆ ಹೋದ್ರಂತೆ. ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯವರು ಮಲಗಿದ್ದಾಗ ಅವರು ಏನು ಕೋಪ ಬಂತೋ ಗೊತ್ತಿಲ್ಲ, ಲಕ್ಷ್ಮಿಯವರ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿಗಳು ಕಾಲಿಂದ ಒದ್ರಂತೆ. ಆವಾಗ ಲಕ್ಷ್ಮಿ ಕೋಪ ಮಾಡಿಕೊಂಡು ಭೂಮಿಗೆ ಬಂದ್ಬಿಟ್ರಂತೆ. ಆಗ ವಿಷ್ಣು ಏನು ಮಾಡೋದು ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಅವ್ರ ಪಾದ ಒತ್ತೋ ನೆಪದಲ್ಲಿ ಅವರ ಜ್ಞಾನ ನೇತ್ರನ ಕಿತ್ಬಿಟ್ರಂತೆ. ಆ ಕಿತ್ತಿದ ತಕ್ಷಣ ಅವರಿಗೆ ಅವರ ಅಹಂಕಾರ ಎಲ್ಲ ಹೋಗಿ ಅವರಿಗೆ ಒಳ್ಳೆ ಬುದ್ಧಿ ಬಂದು, ನನಗೆ ಯಾವಾಗ ಮೋಕ್ಷ ಸಿಗುತ್ತೆ, ಇಷ್ಟು ದಿನ ನನ್ನ ಅಹಂಕಾರದಿಂದ ಎಷ್ಟೆಲ್ಲ ತಪ್ಪು ಮಾಡಿಬಿಟ್ಟೆ ಅಂತ ವಿಷ್ಣು ಅವ್ರನ್ನ ಕೇಳ್ಕೊಂಡಾಗ ಅವರು ಒಂದು ಬೆಟ್ಟದ ಮೇಲೆ ನೀನು ಹೋಗಿ ತಪಸ್ಸನ್ನ ಮಾಡು, ಅಲ್ಲಿ ನಾನು ಬಂದು ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಅವ್ರು ಬಂದು ಈ ಬೆಟ್ಟದ ಮೇಲೆ ತಪಸ್ಸು ಮಾಡಬೇಕಾದ್ರೆ ವಿಷ್ಣು ವೆಂಕಟೇಶ್ವರನ ರೂಪ ತಾಳಿ ಈ ಬೆಟ್ಟದಲ್ಲಿ ಬಂದು ನೆಲೆಸಿದರು ಅಂತ ಇತಿಹಾಸ ಹೇಳುತ್ತೆ. ಹಾಗಾಗಿ ಇದು ಒಂದು ಪುರಾಣ ಕತೆ ಇರೋ ಪ್ರಸಿದ್ಧ ದೇವಾಲಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಗರುಡ, ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸಲ್ಲಿ. ನಾನು ಆ ಸಲ ಬಂದಾಗ ನೋಡೇ ಇಲ್ಲ, ಈ ಸಲನೇ ನೋಡಿದ್ದು. ತುಂಬ ಇಷ್ಟ ಆಯಿತು. ಸುತ್ತ ದೊಡ್ಡ ದೊಡ್ಡ ಬಂಡೆಗಳಿದೆ, ಎಷ್ಟು ಚೆನ್ನಾಗಿದೆ, ಹಸಿರಿಂದ ಕೂಡಿದೆ, ಚಿಕ್ಕ ಚಿಕ್ಕ ಬೆಟ್ಟ. ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಇದೆ. ಬಂಡೆ ಮೇಲೆ ಆಂಜನೇಯನ ರೂಪನ ಬಿಡಿಸಿದ್ದಾರೆ. ನೋಡಿ, ಲೈವ್ ಅಕ್ಕ, ಯೂಟ್ಯೂಬ್ ವಿಡಿಯೋಸ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ VLOGS. ಥ್ಯಾಂಕ್ಸ್ ಪಾ, ನೀವೇ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೋತೀರಲ್ಲ, ಖುಷಿ ಆಗುತ್ತೆ. LUCKY ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್.
ಥ್ಯಾಂಕ್ಸ್ ಬಾ. ಇದು ಸುಮ್ಮನೆ ಆಂಜನೇಯನ ಇದನ್ನ ನೋಡ್ಬಿಟ್ಟು ಅಲ್ಲಿ ವಿಡಿಯೋ ಮಾಡೋದು ನೋಡಿ 3 ಜನ ಹುಡುಗರು ಕೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ನನಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಈ ಥರ ಅನುಭವ ನನಗಾಗಿದ್ದು. ನನಗೆ ಯಾರೂ ಸಪೋರ್ಟೇ ಮಾಡಲ್ಲ, ನನ್ನದು ವೀಡಿಯೋಸ್ ಜಾಸ್ತಿ ವ್ಯೂಸೇ ಹೋಗಲ್ಲ ಅಂತ ತುಂಬ ಸಲ ಬೇಜಾರು ಮಾಡ್ಕೊಂಡಿದ್ದೀನಿ. ಎಷ್ಟೋ ಸಲ ವೀಡಿಯೋಸ್ ಹಾಕೋದು ಸ್ಟಾಪ್ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಹೀಗೆ ಮಾಡ್ತಿರ್ತೀನಿ. ಆ ಥರ ಇರೋರಿಗೆ ಈ ಥರ ಯಾರಾದರೂ ಒಂದು ಸಣ್ಣದಾಗಿ ಈ ಥರ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ತುಂಬ ಖುಷಿ ಅನಿಸುತ್ತೆ. ಅವರು ಎಲ್ಲ ನನ್ನ ತಮ್ಮಂದಿರ ಥರ ಇದ್ದರು. ತುಂಬಾ ಖುಷಿ ಆಯಿತು. ಅವ್ರ ಮೂವರಿಗೂ ಥ್ಯಾಂಕ್ಸ್ ಹೇಳಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮೇಲ್ಗಡೆ ಬೆಟ್ಟಕ್ಕೆ. ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ನೋಡೋಣ. ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ತುಂಬ ಸಲ ಅಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ದೇವ್ರನ್ನ ತೋರ್ಸೋಕ್ಕಾಗಲ್ಲ. ನಾವು ದರ್ಶನ ಮಾಡಿಕೊಂಡು ಆ ಕಡೆಯಿಂದ ತೋರಿಸ್ತೀನಿ, ಬನ್ನಿ. ಬೆಟ್ಟದ ಮೇಲಿಂದ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಕೆಳಗಡೆ ಸ್ವಸ್ತಿಕ್ ಆಕಾರಕ್ಕೆ, ಸರ್ಕಲ್ ಆಕಾರಕ್ಕೆ ಗಿಡಗಳನ್ನೆಲ್ಲ ಕಟ್ ಮಾಡಿ ಬೆಳೆಸಿದ್ದಾರೆ. ಮೇಲಿಂದ ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸುತ್ತ ಹಸಿರು ಗಿಡ ಮರಗಳು, ಮಧ್ಯೆ ದಪ್ಪು ದಪ್ಪು ಬಂಡೆಕಲ್ಲುಗಳು, ಏನೋ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಆ ಮರಗಳಲ್ಲಿ ಬಿಟ್ಟ ಪುಟ್ಟ ಪುಟ್ಟ ಬಣ್ಣ ಬಣ್ಣದ ಹೂಗಳು ಎಷ್ಟು ಚೆಂದ ಇತ್ತಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಜೊತೆಗೆ ದೇವ್ರ ದರ್ಶನ ಕೂಡ ಆಗುತ್ತೆ ಅಂದರೆ ಆರಾಮಾಗಿ ಭಾನುವಾರ ಪ್ಲ್ಯಾನ್ ಮಾಡಿಕೊಂಡು ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ದೇವ್ರ ದರ್ಶನ ಪಡ್ಕೊಂಡು ಅವರ ಆಶೀರ್ವಾದ ಕೂಡ ತಗೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ದೇವ್ರ ದರ್ಶನ ನಮ್ಗೆ ಯಾವ ರೀತಿ ಆಗುತ್ತೆ ಅಂದರೆ ಈ ಥರ 6 ಕಿಂಡಿಗಳಿರೋ ಕಿಟಕಿಯಲ್ಲಿ ನಾವು ದೇವ್ರನ್ನ ದರ್ಶನ ಮಾಡಬೇಕು. ಯಾಕೆ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವೂ ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಅವೆಲ್ಲವನ್ನು ಬಿಟ್ಟು ಏಕಚಿತ್ತದಿಂದ ಯಾರು ದೇವರಲ್ಲಿ ಮನಸ್ಸು ಇಚ್ಛೆ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ದೇವರು ಅವ್ರು ಅಂದ್ಕೊಂಡಿದ್ದನ್ನು ಕೊಟ್ಟೇ ಕೊಡ್ತಾನೆ ಅನ್ನೋದು ಇಲ್ಲಿನ ಪ್ರಸಿದ್ಧಿ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಏನು ಹರಕೆ ಮಾಡ್ಕೋತಾರೆ ಅವರು ಈ 6 ಗುಣಗಳನ್ನ ಬಿಟ್ಟು ದೇವರ ಪಾದಕ್ಕೆ ಆಸೀನರಾದರೆ ದೇವರು ಎಲ್ಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿನ ಕತೆ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಆ ಕಿಟಕಿಯಲ್ಲಿ ದೇವ್ರನ್ನ ದರ್ಶನ ಮಾಡಿಕೊಂಡು ಇವಾಗ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ. ಬೆಟ್ಟದಿಂದ ಇಳಿಯೋಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ. ನೋಡಿ, ಇಲ್ಲೊಂದು ಫೋಟೋ ತಗೊಳ್ಳೋಣ, ಅಲ್ಲೊಂದು ಫೋಟೋ ತಗೊಳ್ಳೋಣ ಅಂತ ಅವರಂತೂ ಎಲ್ಲೆಲ್ಲಿ ಬೇಕೋ ಅಲ್ಲಿ ಓಡ್ತಾ ಇದ್ರು. ನಮಗೆ ಭಯ, ಅಯ್ಯೋ ಫಾಸ್ಟಾಗಿ ಓಡಬೇಕಾದ್ರೆ ಬಿದ್ದರೆ ಅಂತ. ಬಟ್ ಅವ್ರಿಗೆ ಒಂದು ಸ್ವಲ್ಪನೂ ಭಯನೇ ಇಲ್ಲ, ಖುಷಿಯಾಗಿ ಎಲ್ಲಿ ಬೇಕಲ್ಲಿ ಓಡ್ತಾ ಇದ್ರು. ಅಷ್ಟು ಜನ ಕೂಡ ಇರಲಿಲ್ಲ ಇಲ್ಲಿ, ಸ್ವಲ್ಪ ಪ್ರಶಾಂತವಾಗೇ ಇತ್ತು. ಆರಾಮಾಗಿ ಓಡಾಡ್ಕೊಂಬಂದ್ವಿ. ನಾವೇನಾದರೂ ಕೋಟಿಲಿಂಗೇಶ್ವರ ಹೋಗಿದ್ರೆ ತುಂಬ ರಶ್ ಆಗಿಬಿಡ್ತಿತ್ತು ಅನ್ಸುತ್ತಲ್ಲಿ, ಆ ಕ್ಯೂ ಅಲ್ಲಿ ನಿಂತ್ಕೊಂಡೇ ಸಾಕಾಗ್ಬಿಡ್ತಿತ್ತು. ಬಟ್ ಇಲ್ಲಿ ಹಾಗನ್ಸಿಲ್ಲ, ತುಂಬಾ ಖುಷಿ ಆಯಿತು. ನೋಡಿ, ಇವಾಗ ಬೆಟ್ಟದಿಂದ ಇಳಿತಾ ಇದ್ದೀವಿ. ಸುತ್ತಲೂ ದೊಡ್ಡ ದೊಡ್ಡ ಬಂಡೆಗಳಿದೆ. ತುಂಬ ಪುರಾಣ ಇರೋ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಇಲ್ಲಿ ಶ್ರಾವಣ ಮಾಸದಲ್ಲಿ ಮತ್ತು ವೈಕುಂಠ ಏಕಾದಶಿಲೆಲ್ಲ ತುಂಬ ಪೂಜೆಗಳೆಲ್ಲ ನಡೆಯುತ್ತೆ. ಶ್ರಾವಣ ಮಾಸದಲ್ಲಿ ಜಾತ್ರೆನೂ ಇರುತ್ತಂತೆ. ಆ ಟೈಮಲ್ಲಿ ಬೇಕಾದರೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾವು ಬರಬೇಕಾದ್ರೆ ಒಂದು ಬಂಡೆ ಸಂದಿ ಕಿಂಡಿಯಲ್ಲಿ ನೋಡಿ ಎಷ್ಟು ಹುಳಗಳಿದೆ. ನನ್ನ ಮಗಳು ನೋಡಿಬಿಟ್ಟು ಮಮ್ಮಿ ಎಷ್ಟೊಂದು ಹುಳ ಅಂತ ಅಂದರು. ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ. ಅದು ಏನು ಹುಳ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. 100 ಹುಳಗಳಿತ್ತು. ಅದು ನೋಡಿದ್ರೆ ಮೈ ಜುಮ್ ಅನ್ನಿಸ್ತಾ ಇತ್ತು. ಓಕೆ ಅಂದ್ಬಿಟ್ಟು ನಾವು ಅದನ್ನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಕವರ್ ಕೊಡು ನನಗೆ. ಬೇಡಬ್ಬ ಬಾ.
ಹಾಗೆಯೇ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ಇದೆ. ಬಂದ ಭಕ್ತಾದಿಗಳು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ದಾಸೋಹ ಕೂಡ ಮಾಡ್ತಿದ್ದಾರೆ. ನಾವು ಆವಾಗ ಬಂದಾಗ ದಾಸೋಹ ಎಲ್ಲ ಏನೂ ಇರಲಿಲ್ಲ, ಹಾಗಾಗಿ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಊಟ ಕೊಡ್ತಾರೆ, ಪ್ರಸಾದ ಸಿಗುತ್ತೆ ಅಂತ. ಎಲ್ಲರಿಗೂ ತುಂಬಾ ಹಶ್ವಾಗಿತ್ತು. ನಾವಂತೂ ಏನೂ ತಿಂದಿರಲಿಲ್ಲ. ಅಟ್ಲೀಸ್ಟ್ ಮಕ್ಕಳು ಸ್ವಲ್ಪ ಸಮೋಸ, ನಿಪ್ಪಟ್ಟು ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದರು. ನಾನಂತೂ ಏನೂ ತಿಂದಿರಲಿಲ್ಲ. ಫಸ್ಟು ದೇವ್ರ ಪ್ರಸಾದ ತಿನ್ನೋಣ ಅಂತ ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿದ್ದರೂ ಒಂದು ಸಲಾಗ ಒಂದು 50 ಜನ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಆಚೆ ವೆಯ್ಟ್ ಮಾಡಿದ್ರೆ ಸಾಕು, ಮತ್ತೆ ಇನ್ನೊಂದು ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಬರ್ಬೋದು. ಬಾಳೆ ಎಲೆಯಲ್ಲಿ ಪ್ರಸಾದ ಬಡಿಸ್ತಾರೆ. ಬಾಳೆ ಎಲೆಯಲ್ಲಿ ಪ್ರಸಾದ ತಿನ್ನೋದೇ ಒಂದು ಮಜಾ ಅಲ್ವಾ ಫ್ರೆಂಡ್ಸ್. ನೋಡಿ, ನನ್ನ ಮಕ್ಕಳಂತೂ ಖುಷಿಯಿಂದ ಊಟ ಮಾಡ್ತಾರೆ. ದೇವ್ರ ಪ್ರಸಾದ ಅಂದರೆ ಅವರಿಗಂತೂ ತುಂಬಾ ಇಷ್ಟ. ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಚಂದ್ರು ಸ್ವಲ್ಪ ಹಿಂದೆ ಕೂತ್ಕೊಂಡ್ರು, ಇಲ್ಲಿ ಖಾಲಿ ಇರಲಿಲ್ಲ ಅಂತ. ನಾನು, ಸುಚಿ ಮತ್ತು ಕವನ ಈ ಕಡೆ ಕೂತ್ಕೊಂಡ್ವಿ. ಚಂದ್ರು, ಕೀರ್ತನ ಆ ಕಡೆ ಲೈನಲ್ಲಿ ಕೂತಿದ್ದಾರೆ. ನೋಡಿ, ಫಸ್ಟು ಪ್ರಸಾದಕ್ಕೆ ಪೊಂಗಲ್ ಮತ್ತು ತರಕಾರಿ ಪಲ್ಯ ಮಾಡಿದರು. ಬಿಸಿ ಬಿಸಿಯಾದ ಊಟ. ಈ ಥರ ಬೆಟ್ಟಗಳಿಗೆ ಎಲ್ಲಾದರೂ ಆಚೆ ಬಂದಾಗ ಸ್ವಲ್ಪ ಆದರೂ ದೇವ್ರ ಪ್ರಸಾದ ಕೊಟ್ಟರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಆ ದೂರದಿಂದ ಬಂದಿರ್ತಾರೆ, ಊಟ ಮಾಡಿರ್ತಾರೋ ಮಾಡಿರಲ್ವೋ, ಈ ಥರ ದೇವಸ್ಥಾನದಲ್ಲಿ ಸ್ವಲ್ಪ ಕೊಟ್ಟರು ಏನೋ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರಲ್ವ. ನೋಡಿ, ಅನ್ನ, ಸಾಂಬಾರು, ರಸಮ್, ಮಜ್ಜಿಗೆ ಎಲ್ಲ ಇತ್ತು. ತುಂಬಾ ರುಚಿಯಾಗಿತ್ತು ಪ್ರಸಾದ ಅಂತೂ. ಅಲ್ಲಿ ಪ್ರಸಾದನ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಕೂಡ ಅಲ್ಲಿಂದ ಬಂದ್ವಿ. ಅಲ್ಲೆಲ್ಲ ಹೋಗ್ಬಾರ್ದು. ಆಟ ಆಡ್ತಾ ಇತ್ತು. ಈ ಕಡೆ ಬಾಪ ಬರಲಿ, ಕೂತ್ಕೋ. ಬಂಗಾರು ತಿರುಪತಿಯಲ್ಲಿ 2 ಬೆಟ್ಟಗಳಿದೆ. ಒಂದು ವೆಂಕಟೇಶ್ವರ ನೆಲೆಸಿರೋ ಬೆಟ್ಟ, ಇನ್ನೊಂದು ಪದ್ಮಾವತಿ ದೇವಿ ನೆಲೆಸಿರೋ ಬೆಟ್ಟ. ಆ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಆಟ ಆಡೋದಿತ್ತು. ನನ್ನ ಮಕ್ಕಳಂತೂ ಪಾಪ ಆಟ ಆಡಿಸು ಅಂತ ಹಿಂಸೆ ಮಾಡಿ ಇದರಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ. ಇದು ದೊಡ್ಡ ಬೆಟ್ಟ ಸೇಮ್ ಅಷ್ಟೇ ಇದೆಯಾ? ಹೌದಾ? ಪದ್ಮಾವತಿ ಅಮ್ಮನವರ ಬೆಟ್ಟ ಕೂಡ ತುಂಬ ಚಿಕ್ಕದೆ. ಅದು ಕೂಡ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇವಾಗ ಚಂದ್ರು ಕೈಯಲ್ಲಿ ಮೊಬೈಲ್ ಕೊಟ್ಟೆ ವಿಡಿಯೋ ಮಾಡಿ ಅಂತ. ಅವರು ಜಾಸ್ತಿ ವಿಡಿಯೋ ಮಾಡಲ್ಲ, ಇವತ್ತೇ ಕೈಗಿಸ್ಕೊಂಡು ವಿಡಿಯೋ ಮಾಡ್ತಿರೋದು. ಹಾಗಾಗಿ ಎಲ್ಲೋದ್ರೂ ನಾನೇ ಇಟ್ಕೊಂಡಿರ್ತೀನಿ. ನನ್ನ ಮಗಳು ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡು ಪಪ್ಪ ಅಂತ ಹೇಳಿ ಫೋಸ್ ಕೊಡ್ತಾ ಇದ್ದಾರೆ. ಅಲ್ಲಿ ಬಂಡೆ ಇತ್ತು, ಒಂದು ದೊಡ್ಡ ಬಂಡೆ. ಅಲ್ಲಿ ಕೂತ್ಕೊಂಡು ಇನ್ನೊಂದು ಫೋಟೋಸ್ ತೆಗಿರಿ ಅಂತ ಮಕ್ಕಳೆಲ್ಲ ಅಲ್ಲಿಗೆ ಹೋದರು. ಆಟ ಆಡಿಕೊಂಡು ತುಂಬಾ ಪ್ರಶಾಂತವಾಗಿದೆ ಜಾಗ. ಎಷ್ಟು ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ, ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಬೆಟ್ಟ ಹತ್ತಿದ್ರು. ನೋಡಿ, ಅಲ್ಲಿ ಹೋಗಿ ಫೋಟೋಸ್ ತೆಗಿ ಅಂದರು. ನಾನು ಇಲ್ಲಿ ನಿಲ್ಲಿ ಅಂದರೆ ಅವ್ರು ಅಲ್ಲಿ ನಿಲ್ತಾರೆ. ನನಗಂತೂ ಅವ್ರು ಫೋಟೋಸ್ ತೆಗಿಯೋಷ್ಟರಲ್ಲಿ ಸಾಕಾಗೋಯ್ತು ಫ್ರೆಂಡ್ಸ್. ಅವ್ರು ನಾನು ಹೇಳೋದೇ ಕೇಳಲ್ಲ. ನನ್ನ ಮಕ್ಕಳು ಅದೊಂದು ನನಗೆ ಬೇಜಾರು. ವೀಡಿಯೋಸ್ ಮಾಡಬೇಕಾದ್ರೂ ಅಷ್ಟೇ, ನಾನು ಹೇಳ್ದಂಗೆ ಕೇಳಲ್ಲ, ಅವ್ರು ಮಾಡ್ದಂಗೆ ಮಾಡೋದು. ನೋಡಿ, ನಾನು ನಿಲ್ಲು ಅಂದರೆ ಇಲ್ಲಿಂದ ಅಲ್ಲಿಗೆ ಓಡ್ತಾರೆ. ಅವ್ರ ಪಾಪ ಬೈತಾರೆ ಅಲ್ಲೆಲ್ಲ ಹೋಗಬೇಡಿ ಅಂತ. ಇವಾಗ ಕೂತ್ಕೊಳ್ಳಿ, ಅಟ್ಲೀಸ್ಟ್ ಇಲ್ಲೆಲ್ಲಾದರೂ ಒಂದು ಸೈಡು ನಾನು ಫೋಟೋ ತೆಗೆದುಬಿಡ್ತೀನಿ, ಬೇಗ ಹೋಗೋಣ ಮೇಲೆ ದೇವಸ್ಥಾನಕ್ಕೆ ಅಂದೆ. ಇವಾಗ ಕೂತ್ಕೊತಾ ಇದ್ದಾರೆ. ಇವಾಗ ಒಂದೆರಡು ಫೋಟೋಸ್ ತೆಗೆದುಬಿಟ್ಟು ಬೆಟ್ಟ ಹತ್ತೋಣ ಮತ್ತೆ. ನೋಡಿ, ಬೆಟ್ಟ ಎಲ್ಲರೂ ಹತ್ತಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಜನನೇ ಇದ್ದಾರೆ, ಅಷ್ಟೊಂದು ರಶ್ ಏನಿಲ್ಲ. ನೋಡಿ, ಎಷ್ಟು ದಪ್ಪ ಬಂಡೆ ಇದೆ. ಹಾಗೆ ನಾನು ಕೂಡ ಕೂತ್ಕೊಂಡು ಒಂದು ಸೆಲ್ಫಿ ತಗೊಂಡು ಚಂದ್ರು ಬರಲ್ಲ ಬಿಡಿ ಸೆಲ್ಫಿಗೆಲ್ಲ, ಅವರು ಬರೋದೇ ಇಲ್ಲ. ಎಲ್ಲೋ ರೇರ್ ಅವ್ರು ನಮ್ಮ ಜೊತೆ ಫೋಟೋಗೆ ಬರೋದು. ಅವ್ರಿಗೆ ಫೋಟೋ ವೀಡಿಯೋ ಎಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ. ಎಲ್ಲೋ ಒಂದೊಂದು ಸಲ ಖುಷಿಯಿಂದ ಒಂದೊಂದು ಸಲ ಒಂದೊಂದು ಫೋಟೋಗೆ ಬರ್ತಾರಷ್ಟೇ. ಹಾಗಾಗಿ ನಾವೇ ಫೋಟೋಸ್ ತಗೋತಾ ಇದ್ದೀವಿ.
ಅಲ್ಲಿ ತುಂಬ ಸೆಕೆ ನಮಗೆ, ಒಂಥರ ಬೆಂಗಳೂರಲ್ಲಿ ಒಂಥರ ಇದರಲ್ಲಿ ಫುಲ್ಲು ಸೆಕೆ, ಮಳೆನೇ ಇಲ್ಲ ಫ್ರೆಂಡ್ಸ್, ಅಲ್ಲಿ ಮಳೆನೇ ಬಂದಿಲ್ಲ. ಎಷ್ಟು ತೋಟಗಳೆಲ್ಲ ಒಣಗೋಗಿದೆ, ಆ ಕಡೆ ನೋಡಬೇಕು ನೀವು. ಅಯ್ಯೋ, ಈ ಕಡೆ ನೋಡಿದ್ರೆ ಕಾರವಾರ ಸೈಡಲ್ಲೆಲ್ಲ ಎಷ್ಟು ಮಳೆ ಕೊಚ್ಕೊಂಡು ಹೋಗ್ತಾ ಇದೆ, ಬಟ್ ಆ ಸೈಡ್ ಸ್ವಲ್ಪನೂ ಮಳೆನೇ ಇಲ್ಲ. ಈ ಥರನೇ ಅಲ್ವಾ, ಒಂದು ಕಡೆ ಮಳೆ ಇದ್ದರೆ ಒಂದು ಕಡೆ ಮಳೆ ಇರೋದಿಲ್ಲ. ನೋಡಿ, ಚಿಕ್ಕ ಬೆಟ್ಟನೇ ಹತ್ಕೊಂಡು ಹೋಗ್ತಾ ಇದ್ದೀವಿ. ಪದ್ಮಾವತಿ ದೇವಿನ ದರ್ಶನ ಮಾಡಿಸ್ತೀನಿ, ಬನ್ನಿ ಹೋಗೋಣ. ಇಲ್ಲೂ ಕೂಡ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಆದರೂ ನಾನು ಸುಮ್ಮನೆ ಹಾಗೆ ಈ ಸೈಡಿಂದ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೆ. ಅಷ್ಟರಲ್ಲಿ ಯಾರೂ ಇರಲಿಲ್ಲ ದೇವಸ್ಥಾನದೊಳಗೆ. ಸುಮ್ಮನೆ ಔಟ್ಸೈಡಿಂದ ಹಾಗೆ ಸುಮ್ಮನೆ ಒಂದು ಫೋಟೋ ಥರ ಹಾಗೆ ಒಂದು ಕ್ಲಿಕ್ ಮಾಡಿಕೊಂಡೆ ಅಷ್ಟೇ. ಪದ್ಮಾವತಿ ದೇವಿ ನೋಡಿ, ನೀವು ಕೂಡ ಆಶೀರ್ವಾದ ತಗೊಳ್ಳಿ ಫ್ರೆಂಡ್ಸ್. ಅಷ್ಟೇ ಮಾಡಿದ್ದು. ಆಮೇಲೆ ಯಾರಾದರೂ ಬಂದರೆ ಬಯಸ್ಕೊತೀನಿ ಅಂದ್ಬಿಟ್ಟು ನಾನು ಈ ಸೈಡ್ ಬಂದುಬಿಟ್ಟೆ. ಎಲ್ಲರೂ ಕೂತ್ಕೊಂಡು, ಎಷ್ಟೊಂದು ಜನ ಬಂದಿರ್ತಾರಲ್ವ, ಕೂತ್ಕೊಂಡು ಕಾಯಿ ಬಾಳೆಹಣ್ಣು ಪ್ರಸಾದ ತಿಂತಾ ಇದ್ದಾರೆ. ಇದು ಕೂಡ ಬೆಟ್ಟ ತುಂಬ ಚೆನ್ನಾಗಿದೆ, ಸುತ್ತ ಹಸಿರಿದೆ. ಎಷ್ಟು ಮರ ನೋಡಿ, ಎಷ್ಟು ದಪ್ಪ ದಪ್ಪ ಬಂಡೆಗಳಿದೆ. ಅದು ನೋಡಲಿಕ್ಕೆ ಒಂದು ಚೆಂದ ಅನ್ನಿಸ್ತಾ ಇತ್ತು. ಅದೆಲ್ಲ ನೋಡಿಕೊಂಡು ಇವಾಗ ಬೆಟ್ಟದ ಕೆಳಗೆ ಹೋಗೋಣ ಬನ್ನಿ. ಎರಡೂ ಬೆಟ್ಟ ಹತ್ತಿ ಇಳಿಯೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಚಿಕ್ಕ ಚಿಕ್ಕ ಬೆಟ್ಟ ಆಗಿರೋದ್ರಿಂದ ನನ್ನ ಮಕ್ಕಳಂತೂ ಓಡ್ ಹೋಗ್ತಾಯಿದ್ರು. ಅದು ಎಷ್ಟು ರೌಂಡ್ ಬಂದರೂ ಗೊತ್ತಿಲ್ಲ ದೇವಸ್ಥಾನನ. ನಾವು ಹಂಗೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀವಿ. ಹೆಂಗೆ ಕಾಣ್ತೈತಮ್ಮ ಇಲ್ಲಿಂದ? ಕಾಣ್ತದೆ. ಅವ್ರು ಬರಲ್ಲ, ಈಗ ಬಿಡಲ್ಲ. ನಾನು ಏನು ಮಾಡೋಣ? ಏನು 100 ಅಂತ ನೋಡಿ. ಏನಪ್ಪ? ಇವಾಗ ನಾವು ದೇವಸ್ಥಾನದಲ್ಲಿ ಕಡಲೆಪುರಿ ಎಲ್ಲ ತಗೊಂಡು ಮಕ್ಕಳಿಗೆ ಆಟ ಸಾಮಾನಂತೂ ಕೊಡಿಸೋ ತನಕ ಬಿಡಲಿಲ್ಲ. ಆಟ ಸಾಮಾನು ಕೂಡ ಕೊಡಿಸ್ಕೊಂಡು ಬೇತ್ಮಂಗ್ಲಾಗೆ ಬಸ್ ಸಿಕ್ತು, ಹತ್ತುತ್ತಾ ಇದ್ದೀವಿ. ಬೇತ್ಮಂಗ್ಲಿಂದ ಮತ್ತೆ ಬಂಗಾರಪೇಟೆ ಹೋಗಿ, ಬಂಗಾರಪೇಟೆಯಿಂದ ವೈಟ್ಫೀಲ್ಡ್ಗೆ ಟ್ರೈನಲ್ಲಿ ಬಂದು ಮನೆಗೆ ಹೋಗೋಣ. ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದರೆ ಬ್ಯಾಟ್ರಿ ಇನ್ನೇನು ಆಫ್ ಆಗೋ ಮೂಮೆಂಟಲ್ಲಿದೆ. ಹಾಗಾಗಿ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.